ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಈ ವಿಡಿಯೋ ಬಂದು ಭಾನುವಾರದ ಬೆಳಗ್ಗೆಯಿಂದ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ. ಆಗಲೇ 7 ಗಂಟೆ ಟೈಮಲ್ಲೇ ನೋಡಿ ಎಷ್ಟೊಂದು ಬಿಸಿಲು ಹೊಡೆದಿದೆ ಅಂತ. ಹಾಗೆ ನೋಡ್ತಾ ಇರ್ಬೋದು ನಮ್ಮ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತಾ ನಮ್ಮಮ್ಮನೂ ಕೂಡ ಬಂದಿದ್ದರು. ಹಾಗೆಯೇ ಚಿಕನ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ಹಾಗೆಯೇ ಕಾಫಿನೂ ಕೂಡ ಪ್ರಿಪೇರ್ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಪಾತ್ರೆಗಳಾಗಿವೆ ಅಂತ. ನೈಟು ಬೆಳಗೋದಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಟೀ ಕಾಫಿ ಎಲ್ಲ ನಾನೇನು ಜಾಸ್ತಿ ಏನು ಕುಡಿಯೋದಕ್ಕೆ ಹೋಗಲ್ಲ. ಒಂದೊಂದು ಟೈಮು ಕುಡಿಬೇಕು ಅನಿಸಿದಾಗ ಕಾಫಿನ ಮಾಡ್ಕೊಂಡು ಕುಡಿತೀನಿ. ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಕೂಡ ಆಗುತ್ತೆ. ಹಾಗೆಯೇ ನನ್ನ ಮಗಳಿಗೆ ಮತ್ತು ನಮ್ಮಮ್ಮಂಗೆ ಟೀ ಮಾಡ್ಕೊಂಡಿದ್ದೀನಿ. ಅಜ್ಜಿನೂ ಮೊಮ್ಮಗಳು ಕೂತ್ಕೊಂಡು ಏನೋ ಮಾತಾಡ್ತಾಯಿದ್ರು ನೋಡಿ. ನಮ್ಮಮ್ಮ ಬಂದಿರೋದ್ರಿಂದ ನಮ್ಮ ಅಮ್ಮನ ಪಕ್ಕನೇ ಕೂತ್ಕೊಂಡಿದ್ದಾಳೆ. ಹಾಗೆಯೇ ಇವತ್ತು ಸ್ಪೆಷಲ್ಲಾಗಿ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೆ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿಯಾಗಿತ್ತು. ನಾನು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ರೀತಿ ತಯಾರು ಮಾಡ್ಕೊಂಡು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತ ಎಲ್ಲ ರುಬ್ಕೊಂಡಿದ್ದೀನಿ. ಈ ಥರ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ರೆ ನಮಗೂ ಕೂಡ ತುಂಬ ಒಳ್ಳೆಯದು. ಅಂಗಡಿಯಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರ ಎಲ್ಲ ರುಬ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೆಯೇ ಎಲ್ಲ ಪಾತ್ರೆಗಳೆಲ್ಲ ಇದ್ದು ಅಂದ್ಬಿಟ್ಟು ಪಾತ್ರೆನ ಬೆಳಗ್ತಾ ಇದ್ದೀನಿ. ಶನಿವಾರ ನೈಟು ಮದುವೆಗೆ ಹೋಗಿದ್ದು. ಮದುವೆಯಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ನಾನು ಪಾತ್ರೆ ಎಲ್ಲ ಬೆಳಗಿಲ್ಲ. ಹಾಗಾಗಿ ಬೆಳಗೋಣ ಅಂತ ಬೆಳಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಪಾತ್ರೆಗಳಿವೆ ಅಂತ. ಯಾಕನ ಪಾತ್ರೆಗಳನ್ನ ಇಷ್ಟೊಂದು ಮಡಿಕೊಳ್ತೀವೋ ಅನಿಸ್ಬಿಡುತ್ತೆ. ಈ ಥರ ಬೆಳಗಬೇಕಾದ್ರೆ ಅಷ್ಟೊಂದು ಬೇಜಾರಾಗ್ಬಿಡುತ್ತೆ. ಹಾಗೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹೆಣ್ಮಕ್ಳಿಗೆ ಮಾತ್ರ ಎಷ್ಟು ಪಾತ್ರೆಗಳಿದ್ರೂ ಸಾಲೋದೇ ಇಲ್ಲ. ಹಾಗೆಯೇ ನಾನು ಚಿಕನ್ನ ಸ್ವಲ್ಪ ಎಲ್ಲ ಕಲಸಿಟ್ಕೊಳ್ತಾ ಇದ್ದೀನಿ ಬಿರಿಯಾನಿ ಮಾಡೋಣ ಅಂತ. ಇದರ ರೆಸಿಪಿನ ನಾನು ಆದಷ್ಟು ಬೇಗ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ಚಿಕನ್ ಬಿರಿಯಾನಿನೂ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು. ನೋಡ್ತಿದ್ರೆ ತಿಂತಾ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಉದ್ರುದ್ರಾಗಿ ಮೊಸರು ಬಜ್ಜಿ ಜೊತೆ ಒಳ್ಳೆ ಕಾಂಬಿನೇಷನ್. ವರ್ಷಿಣಿ ಆಯ್ ಮೇಡಮು ಆಯ್ನು ನನ್ನ ಮಗಳು ಅಡುಗೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ನೇತ್ರ ಲಾಕ್ಸ್ ಮಾಡ್ತಾರೆ, ಅವ್ರ ಮಗಳು ಅಡುಗೆ ಮಾಡ್ತಾ ಇದ್ದಾರೆ. ಚಿಕನ್ ಸಾಂಬಾರ್ ಅಲ್ಲ, ಅದು ಮುಳ್ಸಾರು. ಮುಳ್ಳಿನ ಸಾರು ಮಾಡ್ತಾ ಇದ್ದಾರೆ ನೋಡಿ. ಮೆಹಂದಿ ಕವರ್ ಪಿಲ್ಲು ಮುಳ್ಸಾರು. ಅದು ಗಬ್ನಾಥ್. ಹಾಯ್ ಬಾಯ್. ನೋಡಿ ಬಿರಿಯಾನಿ ತಿಂತಾ ಇದ್ದೀವಿ. ಕಬಾಬ್ ಬೇಕಾ? ಬಿರಿಯಾನಿ ಇದು ಚಿಕನ್ ಸಾರು ಬೇಕಾ? ನಮ್ಮನೆಯ ವೇಸ್ಟ್ ಬಾಡಿ. ಎಲ್ಲರೂ ಟಿಫನ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಮಾವಿನ ಹಣ್ಣೆಲ್ಲ ತಿಂದು ಮಕ್ಕಳೆಲ್ಲ ಸ್ವಲ್ಪ ಎಲ್ಲ ಗಲೀಜು ಮಾಡಿದರು. ಹಾಗಾಗಿ ಎಲ್ಲ ನೊಣ ಎಲ್ಲ ಮುಸುರುತ್ತಿತ್ತು ಅಂದ್ಬಿಟ್ಟು ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಮ್ಮಮ್ಮ ಐಸ್ ಕ್ರೀಮ್ನ ತಂದಿದ್ದರು, ತಿನ್ಕೊಂಡು ಕುಂತಿದ್ದೀನಿ. ಟಿಫನು ಕೂಡ ಮಾಡಿರಲಿಲ್ಲ, ಅಷ್ಟು ಬೇಗನೆ ಐಸ್ ಕ್ರೀಮ್ನ ನಾನು ತಿಂತಾಯಿದ್ದೆ. ಹಾಗೆಯೇ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಣ್ಣಿಗೆ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ನಾನು ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಈ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದಲೇ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಒಂದು ಬೇಜಾರಾಗೋ ವಿಷಯ ಏನಂದರೆ ನೋಡಿ, ನಮ್ಮ ಫಿಶ್ ಟ್ಯಾಂಕು ಹೇಗೆ ಖಾಲಿ ಹೊಡಿತಿದೆ ಅಂತ. ನಮ್ಮ ಸುಬ್ಬಿನೂ ಕೂಡ ನನ್ನ ಬಿಟ್ಟು ಹೋದ್ಲು. ನೋಡ್ತಾ ಇರ್ಬೋದು ಖಾಲಿ ಹೊಡಿತಿದ್ದೆ. ಅದೇನಾಗಿತ್ತು ಅಂತ ಗೊತ್ತಿಲ್ಲ, ಸತ್ತೋಯ್ತು. ಹಾಗಾಗಿ ತುಂಬಾ ಬೇಜಾರಾಗಿದೆ. ಹಾಗೆಯೇ ಎಲ್ಲ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಹಾಗೆಯೇ ಕೂತ್ಕೊಂಡು ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಮ್ಮಮ್ಮ ಮೊಬೈಲ್ ನೋಡ್ಕೊಂಡು ಕುಂತಿದ್ದಾರೆ ಮೆಹಂದಿ ಕವರ್ ಹತ್ರ. ನಾನು ಸ್ವಲ್ಪ ಎಲ್ಲ ಕಡಿಮೆ ಮಾಡಿದೆ. ಭಾನುವಾರ ಬಂದರೆ ಸ್ವಲ್ಪ ಎಲ್ಲ ಮೆಹಂದಿ ಕವರ್ನ ಕಡಿಮೆ ಮಾಡ್ತೀನಿ. ಹಾಗೆಯೇ ಮಳೆ ಕೂಡ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ. ನಾನು ಬಟ್ಟೆ ಒಣಗಾಕಿರೋವೆಲ್ಲನೂ ಕೂಡ ನೆಂದೋಯ್ತು. ಸಡನ್ನಾಗಿ ಮಳೆ ಬಂದ್ಬಿಡ್ತು, ಎತ್ಕೊಳ್ಳೋದಕ್ಕೂ ಆಗಲಿಲ್ಲ. ನೋಡಿ ಎಷ್ಟೊಂದು ಮಳೆ ಬರ್ತಿದೆ ಅಂತ.
ನಮ್ಮ ಗಿಡಗಳಂತೂ ಸಿಕ್ಕಾಪಟ್ಟೆ ಹೊಳಿತೀವಿ ನೋಡಿ. ಮಳೆ ಎಲ್ಲ ನಿಂತಾದ್ಮೇಲೆ ಹಾಗೆಯೇ ಸಂಜೆ ಟೈಮಲ್ಲಿ ಸಂತೆಗೆ ಹೋಗೋಣ ಅಂತ ಬಂದಿದ್ದೀವಿ. ಇದಂತೂ ಭಾನುವಾರ ಬಂದರೆ ತಪ್ಪಿದ್ದೆಲ್ಲ ಸಂತೆಗೆ ಹೋಗೋದು. ತರಕಾರಿ ಎಲ್ಲ ತರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ, ನಾನು ನಮ್ಮ ಹಸ್ಬೆಂಡು ನನ್ನ ಮಗಳು. ನಾನು ಬರ್ತೀನಿ ಅಂತ ಓಡ್ಬರ್ತಾ ಇದ್ದ ಇವಾಗ. ಕ್ಲಿಪ್ಪು ಕಳ್ದಾಕ್ಬೇಕು, ಆಮೇಲೆ ಐತೆ ನಿನಗೆ ಆಯ್ತಾ? ಕ್ಲಿಪ್ ಹಾಕೊಂಡಿದ್ಕೆ ಹೊಟ್ಟೆ ಉರಿ ಈಸ್ಕೊಬಿಟ್ಟಲ್ಲ ನೀನು. ಸಂತೆಗೆ ಬಂದು ಸಂತೆಗೆಲ್ಲ ತರಕಾರಿ ತಗೊಂಡು ಆಮೇಲೆ ಫಿಶ್ ತಗೋಣ ಅಂತ ಹೋಗಿದ್ದೀವಿ. ಈ ಕಡೆ ಇರೋಕ್ಕೆಲ್ಲ ಆಕ್ಸಿಜನ್ ಬೇಡ. ಇವೇ ತಗೊಂಡಿತ್ತು ಎರಡು. ಇಲ್ಲ ಇವೇ ಅವೇ ಚೆನ್ನಾಗವೆ. ಯಾವ ಹಾಂ ಇವು ಚೆನ್ನಾಗವೆ. ಹೌದು, ಇವಷ್ಟು ಜೊತೆ 80. ಇದು 120. ಯಾವಮ್ಮ? ತಗೋಬಾ. ನೀರು ಎಷ್ಟು ದಿವಸಕ್ಕೆ ಒಂದ್ಸರಿ ಚೇಂಜ್ ಮಾಡಬೇಕು? ನಾವು ತಿಂಗಳು ಇಲ್ಲ ಗಲೀಜಾದಂಗೆ ನೋಡ್ಬೇಕು. ನಾನಿಲ್ಲ 15 ದಿವಸಕ್ಕೆ 10 ದಿವಸಕ್ಕೆಲ್ಲ ಚೇಂಜ್ ಮಾಡ್ತಿತ್ತು. ಅದೇ ಹಳೆ ನೀರು ಹಾಕಿ ಸ್ವಲ್ಪ ಒಂದು ಜಲ್ದಿ ತಿಕ್ಕೊಂಬಿಟ್ಟಿದ್ವಿ. ಹಳೆ ನೀರು ಜೊತೆ ಹೊಸ ನೀರು ಹಾಕಿ. ಫಿಲ್ಟರ್ ವಾಟರ್ ಹಾಕ್ಬೋದಾ? ಕ್ಲೀನ್ ಮಾಡೋ ಒಂದು ಕಲ್ಲು ಹಾಕಿ ಅಂತೀವಿ. ಕಲ್ಲು ನಾಳೆ ಎಲ್ಲ ನೀನು ಯೂಟ್ಯೂಬಲ್ಲಿ ಬರ್ತೀಯ ನೋಡು. ಫಿಶ್ ಎಲ್ಲ ತಂದಾದಮೇಲೆ ಸಾಂಬಾರನ್ನ ಮಾಡಿದ್ದೀನಿ. ನೈಟು ಊಟಕ್ಕೆ ಅಂತ ಕಬಾಬು ಮತ್ತು ಚಿಕನ್ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ನನ್ನ ಮಗ ಆಗಲೇ ಮಲಗಿದ್ದಾನೆ. ನಮ್ಮಮ್ಮ ಟಿ ವಿ ನೋಡ್ಕೊತಾ ಹಾಗೆ ಮಲಗಿದ್ರು. ನಾನು ನಮ್ಮ ಹಸ್ಬೆಂಡು ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನೋಡಿ, ಮೆಹಂದಿ ಕವರು ಕೂಡ ಜೋಡಿಸಿಲ್ಲ. ಊಟ ಎಲ್ಲ ಆದಮೇಲೆ ಎಲ್ಲೆಡಕ್ಕೆ ಹಾಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನ್ ವೆಜ್ ತಿಂದಿರೋದ್ರಿಂದ ಎಲ್ಲೆಡಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಎರಡಕ್ಕೆನ ತಿನ್ಕೊಂಡು ಮಾಡಿ ಮೇಲ್ಕೆ ಹೋಗ್ತಾ ಇದ್ದೆ. ನಮ್ಮ ಹಸ್ಬೆಂಡು ವಾಕಿಂಗ್ ಮಾಡ್ತಾಯಿದ್ರು, ಹಾಗೆಯೇ ನಾನು ಕೂಡ ಹೋಗ್ತಾ ಇದ್ದೀನಿ. ಸ್ವಲ್ಪ ಊಟ ಎಲ್ಲ ಆದಮೇಲೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆಯೂ ತುಂಬಾ ಚೆನ್ನಾಗಾಗುತ್ತೆ. ಕಳ್ಳ 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 ಕರ್ಬೇವಿನ ಸೊಪ್ಪು ಏನೋ ಚಿಕನ್ ಆಗೈತೆ. ಕರ್ಬೇವಿನ ಸೊಪ್ಪು ಅದು ಕಡೆ ಆ ಪಾಟಲ್ಲಿತ್ತು, ತೆಗ್ದು ಈ ಪಾಟ್ಗೆ ಹಾಕಿದ್ನಲ್ಲ, ಬೇರೇನೋ ಹೋಗೈತಿ. ಹಂಗೂ ನಿಧಾನಕ್ಕೆ ತೆಗ್ದು ಹಾಕಿದ್ದು. ತೆಗಿಬೇಕಾರೆ ಹೆಂಗೆ ತೆಗಿಬೇಕು ಹೇಳೋ? ಹಿಂಗೆ ಎಳೆಯೋದಲ್ಲ. ನಿಧಾನಕ್ಕೆ ಅಲ್ಲಾಡ್ಸೆ ತೆಗ್ದಿದ್ದು. ದಡ್ಡಿ ಯಾವಳೆ ನೀನು ಯಾವ ಗಿಡನ ತೆಗಿಯೋದಾಗ್ಲಿ ಇಷ್ಟಾಗ್ಲ ಇದು ಮಾಡ್ಕೊಂಡು ಮಣ್ಣು ಸಮೇತ ತೆಗಿಬೇಕು. ನೋಡ್ರಿ ನೀರು ಇದೈತದ. ಇಲ್ಲ ಬಿಡು, ಹೋಯ್ತೀವಿ. ಹಂಗೆ ಅಂದ್ಬಿಡ, ಸುಮ್ಮನಿರು. ಒಂದೊಂದು ಗಿಡ ಒಂದೊಂದು ಪಾಟಿಗೆ ಸೆಟ್ ಆಗೋದು ಲೇಟ್ ಆಯ್ತದೆ. ಅದು ಇದಾ
ಅದು ಸರಿ ಆಯ್ತು. ಅದು ಚೆನ್ನಾಗಾಯ್ತು. ನೋಡಿ ಇದರಲ್ಲಿ ಕೆಂಪುದಿಲ್ಲ, ಫುಲ್ಲು ಕೆಂಪು, ಡಾರ್ಕ್ ಕೆಂಪು ಇವುಗಳಲ್ಲಿ. ತಿಂದು ಅವು ಅಷ್ಟು ಕವೆ ಹುಟ್ಟವೆ. ಮಳೆಯಲ್ಲೆಲ್ಲ ಬಂದು ಬಟ್ಟೆ ನೆಡೋದು. ಹ್ಞೂ ಚೆನ್ನಾಗಿ ಬರ್ತದೆ ನೋಡು, ಕಾಯಿ ಆಯ್ತದ ನೋಡಿ. ಇದು ಒಂದು ಗಿಡ ಉಳ್ಸ್ಕೊಳಕ್ಕೆ ಹೋಗಿ ಒಂದು ಗಿಡ ಇದಾಯ್ತು ನೋಡೋಣ. ಅವು ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತೀವಿ. ಇಲ್ಲಿರೋ ಪಾಟ್ಗಳು ಯೂಸ್ ಮಾಡ್ತಾರೆ. ಇದು ನೋಡು ಏನು ಘಮ ಘಮ ಅಂತ ಇದೆ ವಾಸನೆ. ತಂದಿ ತಾನೇ ಇದು? ಅವೇ ಬಂದಿದ್ನಲ್ಲ, ಅದು ನಿನ್ನ ಫ್ರೆಂಡು ಅವಂತ ತಗೊಂಡಿದ್ದಾವೆ. ಇದು ಇದೇನಿಲ್ಲ, ಫುಲ್ ವೇಸ್ಟ್ ಆಗೋಗೈತಿ ಇದು. ಇಲ್ಲ, ಅದು ಕಟ್ ಮಾಡಿದ್ದೀನಿ, ಚಿಗುರುತ್ತದೆ. ಅದು ಸೂಜಿ ಮಲ್ಲಿಗೆ ಹೂವನೇನ ಅದು. ಇದು ಚೆನ್ನಾಗಿತ್ತು. ಈಗ ಇನ್ಮೇಲೆ ಚೆನ್ನಾಗಿ ಬರ್ತಾವೆ ನೋಡು. ನಮ್ಮ ಅಮ್ಮ ಎಲ್ಲ ಇದು ಕಿತ್ತಾಕ್ತದೆ, ಒಣಗೋಗಿರೋವೆಲ್ಲ ಕಿತ್ತಾಕ್ತಾ ಇದ್ದೆ, ಚೆನ್ನಾಗಿ ಬರ್ತವೆ. ಹೆಂಗೋ ಸತ್ತೆ ಎಲ್ಲ ಕಿತ್ತಾಕದ್ ನಮ್ಮಮ್ಮ. ಮಳೆ ಒಯ್ದು ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟು ಇದ್ಕಿದಂಗೆ. ಗಿಡ ಐತಲ್ಲ, ಹಾಂ, ಇಲ್ಲಿ ಕಟ್ ಮಾಡಿದ್ದು. ಇದು ಮೊಗ್ಗೆಲ್ಲ ಇದಾಗ್ಬಿಡ್ಲಿ ಫಸ್ಟು. ಅಲ್ಲ, ಇದು ಇಲ್ಲಿ ಕಟ್ ಮಾಡು, ಪ್ರಾಬ್ಲಮ್ ಏನಿಲ್ಲ. ಅಲ್ಲಿ 2 ಮಗ್ಗು ಐತದು, ಅದು ಬಿಟ್ಬಿಡು. ಇಲ್ಲಿ ಮಗ್ಗೈತೆ, ಇದ್ರಲ್ಲೇನಿಲ್ಲ, ಮಗ್ಗೇನಿಲ್ಲ ಬಿಡು. ಕಟ್ ಮಾಡ್ಬಿಡ್ತೀನಿ, ಕಟ್ ಮಾಡು. ಇದು ಸಖತ್ತಾಗಿ ಬರ್ತದೆ. ನೋಡ್ತೀನಿ, ಸ್ವಲ್ಪ ದಿವಸ ಬರಲಿಲ್ಲ ಅಂದರೆ ಕಿತ್ತಾಕ್ತೀನಿ. ಮೆಂತ್ಯ ಸೊಪ್ಪು ಏನೋ ಚೆಲ್ತೀನಿ. ಇದು ಅಷ್ಟೇ, ಈ ಗಿಡನೂ ಕಟ್ ಮಾಡೋಕೆ ನೋಡಿ, ಎಲೆಗಳೆಲ್ಲ ಫುಲ್ಲು. ನಡುವೆ ಬಿಸಿಲು ಬೇರೆ ಜಾಸ್ತಿ ಹೊಡಿತಾ ಇದೆ. ಔಷಧಿ ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆ ಹೊಡಿಬೇಕು ನೋಡು. ಚೆನ್ನಾಗಿ ಬಿಟ್ಟೈತಿ ಇದು. ಗುಂಡಿ ಕೊಟ್ಟಿದೆ ಹೂವನ. ಇದು ಕಟ್ ಮಾಡಬೇಕು, ಇದು ಕಟ್ ಮಾಡಿ, ಈ ಗಿಡನೂ ಕಟ್ ಮಾಡಬೇಕು. ಬಿಡ್ತದ ಹೂವು, ಬಿಡ್ಲಿ ಬಾ. ನೋಡಿ ಎಷ್ಟು ಪಾಟ್ ವೇಸ್ಟ್ ಮಾಡ್ತಿದ್ದೀನಿ. ಎಲ್ಲಿ? ಇದು ಟೊಮೊಟೊ ಗಿಡನಾ? ಇದು ಇಲ್ಲಿ ಬಿಡು, ಇದೊಂದು ವೇಸ್ಟು. ಏನು ಪುದೀನ ಇಲ್ವಾ? ಬೇಡವಾ? ಮನೆಗೆ ಬೇಕು ತಗೋ. ಇದು ಯಾಕೋ ಚಿಗುರ್ತಿತ್ತು, ತಿರ್ಗಾ ಒಣಿಕತ್ತದಲ್ಲ. ಯಾವುದು ಇದು? ಗೊಬ್ಬರ ಏನು ಜಾಸ್ತಿ ಆಗ್ತಿದೆಯೇನು? ಏನಿಲ್ಲ ಹೇಳು. ಇವೆಲ್ಲದಕ್ಕೂ ಹಾಕಿಲ್ವಾ? ತುಳಸಿ ಅಂದರೆ ತುಳಸಿ ಗಿಡ ಒಂದೇ ಬಿಡು. ಕಿತ್ತಾಕ್ಬಿಡ್ತೀನಿ, ಬೇರೆ ಕಡೆಗೆ ಹಾಕು. ಇಲ್ಲ, ತುಳಸಿ ಗಿಡ ಕಟ್ ಮಾಡ್ತೀನಿ. ತುಳಸಿ ಗಿಡ ಇರಲಿ ಬಿಡಲ್ಲೇ, ಅದೇ ಐತೆ. ಇದು ವೇಸ್ಟು, ಇದು ವೇಸ್ಟು. ನಮ್ಮಮ್ಮ ನೋಡಿ ಎಲ್ಲ ಒಂಚೂರು ಬಿಟ್ಟಿರೋ ಸತ್ತೆ ಎಲ್ಲ ಕಿತ್ತಾಕದಿ. ಕೀಳಕ್ಕೆ ಮನ್ಸಿಲ್ಲ ಅವನ. ತೆಗಿಲ್ಲ ನೀನು. ಒಳ್ಳೆ 1 2 ನೋಡ್ಕೊ ಪಾಟ್ಗಳು, 1 2. ಅದೇ ಇದೊಂದು ಇದು ಕಲ್ಲಂಗಡಿ ಹಣ್ಣು ಬಿಟ್ಟಿದ ತಕ್ಷಣ ಕಿತ್ತಾಕ್ಬಿಡ್ತೀನಿ. ಇದು ವೇಸ್ಟೇ, ಇದು ಏನಿಲ್ಲ ಇದರಲ್ಲಿ, ಅದು ಹಾಕ್ಬೇಕು. ಕಲ್ಲಂಗಡಿ ಗಿಡ ಐತೆ, ಟೊಮೊಟೊ ಗಿಡ ಐತೆ. ಇದು ನೋಡಿ, ಅದಷ್ಟು ಕದೆ ಬಂದಿರುತ್ತೆ ಟೊಮೊಟೊ ಗಿಡ. ಅದು ಡೇರೆ ಹಾಕಿಲ್ವಾ? ಬೇರೆ ಗಿಡ ದೊಡ್ಡದಲ್ಲ ಹಾಕ್ಬಿಟ್ಟೈತೆ, ಯಾಮಾರ್ಬಿಟ್ಟು ನಾನು. ಏನಾಗಲ್ಲ ತಗೋ, ಬರ್ತದೆ. ಇಲ್ಲೇ ಅಮ್ಮಮ್ಮ ಅಂದರೆ ನೀನು ಕಿತ್ತಾಕ್ಬಿಟ್ಟು ಪಾಟ್ಗಳು ಹಾಕ್ಬೋದು. ಇಲ್ಲೇ ಎಷ್ಟು ಪಾಟ್ ಅವು ನೋಡು. ಮೊದಲು ಇವೆರಡು ಹಾಕ್ಬಿಡ್ಬೇಕಪ್ಪ. ಎಷ್ಟು ದಿನ ಈ ಗಿಡ, ಈ ಥರ ಗಿಡ ಆಯ್ತಾರ? ಅವ್ರು ಹಾಕೋದ್ರಲ್ಲ ಅಂಥದ್ದು, ನಾನು ಅವತ್ತು ತೋರಿಸಿದ್ನಲ್ಲ ಬಳ್ಳಿನ. ಆ ಥರ ತರಬೇಕು. ಸ್ಮೆಲ್ ನೋಡು. ಹಾಗೆ ನಿನ್ನ ಮನೆ ಮುಂದೆಗಡೆ ನೋಡ್ತಾ ಇರ್ಬೋದು ಎಷ್ಟು ಗಿಡಗಳಿವೆ ಅಂತ. ನಾನೆಲ್ಲ ಸ್ವಲ್ಪ ಎಲ್ಲ ಜಾಸ್ತಿ ಮನಿ ಪ್ಲ್ಯಾಂಟ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗೆಲ್ಲ ಹಬ್ಬಿದೆ ಅಂತ. ಹಾಗೆಯೇ ಮಂಡೇ ಮಾರ್ನಿಂಗ್ ನಮ್ಮಮ್ಮ ಹೋಗ್ತಾಯಿದ್ರು.
ಊರಿಗೆ. ನನ್ನ ಮಗಳು ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ಅವ್ರ ಅಜ್ಜಿ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಮುನ್ಸ್ಕೊಂಡು ಕುಂತಿದ್ದಾಳೆ ಕಾಸು ಇಸ್ಕೊಂಡು. ನಾನು ಕೊಡೆ ಅಂದ್ರೂ ಕೊಡ್ತಾ ಇಲ್ಲ. ನಿಮ್ಮ ಮನೇಲೂ ಕೂಡ ಇದೇ ರೀತಿ ಮಾಡ್ತಾರಾ ಮಕ್ಕಳು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಹೋಗ್ತಿದ್ರು ನೋಡ್ತಾನೆ ಅವಳೆ, ನನಗೆ ಬೈತಾವಳೆ. ಹಾಗೆಯೇ ನಮ್ಮ ಸುಬ್ಬಿ ಇಲ್ದಲೇ ಇರೋ ಕಾರಣದಿಂದಾಗಿ ನನಗೆ ಬೇಜಾರಾಗ್ತಿತ್ತು. ಹಾಗಾಗಿ ತಿರ್ಗಾ 4 ಮೀನನ್ನು ತಂದು ಈ ಬೌಲ್ ಒಳಗಡೆ ಬಿಟ್ಟಿದ್ದೀನಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ಇರೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.